ಆತ್ಮೀಯರೇ, ಜಯಪ್ರಕಾಶ್ ನಾಗ್ತಿ ಹೇಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ತುಂಬಾ ಚೆನ್ನಾಗಿ ನಮಗೆ ಮೊಬೈಲ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತಾನೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಈ ಮೊಬೈಲ್ ಅನ್ನ ಏನಕ್ಕೆ ಬಳಸ್ತಾ ಇದೀವಿ, ಯಾವ್ದನ್ನ ಎಷ್ಟಕ್ಕೆ ಬಳಸ್ತಾ ಇದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ನಾವು ಜೆ.ಪಿ. ಸರ್ ಇಂದ ತಿಳ್ಕೊಳ್ಳುವಂತದ್ದು ತುಂಬಾ ವಿಷಯಗಳಿದಾವೆ. ಯಾಕಂದ್ರೆ ಮೊಬೈಲ್ ಅನ್ನ ಕಲಿಕೆಗೆ ನಾವು 80% ನಾವು ಬಳಸ್ಕೊಬಹುದು. ಹಾಗೇನೆ ಮನರಂಜನೆಗೆ 20% ಸಾಕಾಗುತ್ತೆ. ಇಷ್ಟು ಬಳಸ್ಕೊಂಡ್ರೆ ನಮ್ ಜೀವನದಲ್ಲಿ ಏನೇನ್ ಆಗ್ಬೋದು ಅನ್ನೋಂಥದ್ದು ಎಲ್ರಿಗೂ ಕುತೂಹಲದಿಂದ ಕಾಯ್ತಾ ಇದೀವಿ. ಇದನ್ನ ನಮ್ಮ ಜೆ.ಪಿ. ಸರ್ ಬಾಯಿಂದ ಕೇಳಿದ್ರೆ ಹೇಗಿರುತ್ತೆ ಅಂತ ನಮಗೂ ಕೂಡ ಕುತೂಹಲ ಇದೆ. ನಾನು ಸರ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದೀನಿ. ಜೆ.ಪಿ. ಸರ್, ಮೊಬೈಲ್ ಅನ್ನ 80% ಕಲಿಕೆಗೆ, ಮನರಂಜನೆಗೆ 20% ಹೇಗ್ ಬಳಸಬಹುದು ಅಂತ ನೀವು ದಯವಿಟ್ಟು ಹೇಳ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಎಸ್ ಸತೀಶ್, ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಜನ ನಾನೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ, ಸರ್ ಮೊಬೈಲ್ ಯೂಸ್ ಮಾಡೋದು ತಪ್ಪಾ ಅಂತ. ತಪ್ಪಲ್ಲ, ಒಳ್ಳೇದು. ಆದರೆ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನುವ ಒಂದು ಕ್ಲಾರಿಟಿ ಕೊಡುವ ದೃಷ್ಟಿಯಿಂದ ಈ ಟಾಪಿಕ್ನ ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಪ್ಯಾರೆಟೋ ಪ್ರಿನ್ಸಿಪಲ್ 2080 ಅಂತ ಒಬ್ಬ ಮಾಡಿದ್ದಾನೆ. ಏನಂದರೆ, ಈ ಪ್ರಪಂಚದಲ್ಲಿರೋರು 80% ಓತ್ಲಾ ಹೊಡಿತಾರೆ, 20% ಅಷ್ಟೇ ಕೆಲಸ ಮಾಡ್ತಾರೆ ಅಂತ ಅವನು ಹೇಳಿರೋದು. ನಾನು ಇದೇ ಪ್ಯಾರೆಟೋ ಪ್ರಿನ್ಸಿಪಲ್ನ ಯಾಕೆ ನಾವು ಮೊಬೈಲ್ನ ನಮ್ಮ ಲರ್ನಿಂಗಿಗೆ ನಾವು ಯಾವುದೋ ಸಬ್ಜೆಕ್ಟು, ಈಗ ನಾನೇ ಫಾರ್ ಎಕ್ಸಾಂಪಲ್ ಯಾವುದೋ ವಿಷಯ ಅಡಿಷ್ನಲ್ ಆಗಿ ಮಾತಾಡಬೇಕಾದ್ರೆ ಬೇರೆಯವ್ರು ಈ ವಿಷಯದ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ನೋಡೋದಕ್ಕೋಸ್ಕರ ನಾನು ಮೊಬೈಲ್ ನೋಡ್ತಾ ಇದ್ದಾನೆ, ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇರ್ತಾನೆ, ಆನ್ಲೈನ್ನ ನೋಡ್ತಾ ಇರ್ತಾನೆ, ಇಂಟರ್ನೆಟ್ನ ನೋಡ್ತಾ ಇರ್ತಾನೆ. ಸೊ ಲರ್ನಿಂಗಿಗೆ ನೀವು 80% ಇಟ್ಕೊಂಡ್ಬಿಟ್ರೆ ಇನ್ನೊಂದು 20% ಬೇಜಾರಾಗ್ತಾ ಇರುತ್ತೆ. ನಿಮ್ಗೆ ಇಷ್ಟ ಇದ್ದಿದ್ದು ನೋಡ್ಕೊಳ್ರಿ, ಎಂಜಾಯ್ ಯುವರ್ ಲೈಫ್, ವಾಟ್ ಎವರ್ ಯು ವಾಂಟ್ ಟು ಸಿ. ಸುಮ್ಮನೆ ನಾವು ಅದು ನೋಡಬೇಡ ಇದು ನೋಡಬೇಡ ಅನ್ನೋದು ನೀನು ನೋಡ್ಕೋ, ಆದರೆ ಪರ್ಸೆಂಟೇಜ್ ಜಾಸ್ತಿ ನೀನು ಕಲಿಕೆಗೆ ಮಾಡ್ಕೊ ಅಂತ ಮೋಟಿವೇಟ್ ಮಾಡೋಣ ಎಲ್ರೂ ಅನ್ನೋ ದೃಷ್ಟಿಯಿಂದ ಈ ವಿಷಯವನ್ನು ನಾನು ಕೊಟ್ಟಿದ್ದೇನೆ. ಸೊ ಐ ಥಿಂಕ್ ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಟಿ ಬಂದಿದೆ. ನಾವು ಯಾವಾಗಲೂ ಯಾವುದೇ ಒಂದು ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಬಂದಾಗ ಅದನ್ನು ಸುಮ್ಮನೆ ಬ್ಲೇಮ್ ಮಾಡಿಬಿಡ್ತೇವೆ. ಅದನ್ನು ಹೇಗೆ ಬಳಸ್ತೇವೆ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗ್ತದೆ. ಓಕೆ, ಈಗ ಆನ್ಲೈನ್ ಕ್ಲಾಸಸ್ ನಾನು ಮಾಡ್ತಾ ಇದ್ದೀನಿ, ಅದರಲ್ಲಿ ಅನೇಕ ಜನರನ್ನ ಮೋಟಿವೇಟ್ ಮಾಡಲಿಕ್ಕೆ, ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ನನ್ನ ವಿಡಿಯೋಗಳೇ ನೋಡಿದ್ರೆ ಎಷ್ಟೊಂದು ಜನ ಉದ್ಧಾರ ಆಗ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನಿರಬೇಕು? ಮೊಬೈಲ್ನಲ್ಲಿ ನಮ್ಮ ಜಯಪ್ರಕಾಶ್ ನಾಗ್ತಿ ಹೇಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿರಿ. ನೋಡ್ರಿ, ನಮ್ಮ ಲರ್ನಿಂಗ್ನಲ್ಲೇ ಎಂಜಾಯ್ಮೆಂಟು, ಮನರಂಜನೆ ನೋಡೋಕೆ ಕಲ್ತ್ಕೊಂಡ್ಬಿಟ್ರೆ ನೀವು 100% ನಮ್ಮ ಕಡೆ ಬಂದುಬಿಡ್ತೀರಾ ನೀವು. ಆದರೂ ನಾನು ಇರಲಿ, ನಿಮ್ಮ ಇಷ್ಟ ಇದ್ದಿದ್ದು ನೋಡ್ಕೊಳ್ರಿ, ತಡೆಯಲ್ಲ ನಾನು. ಓಕೆ, ಇದು ನನ್ನ ಉದ್ದೇಶ ಸತೀಶ್. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡ್ರಿ, ಓತ್ಲಾ ಹೊಡಿ ಅವ್ರು 80%, ಹಾಗಾದ್ರೆ ಕೆಲಸ ಮಾಡೋರು 20%. ಇದು ವಾಸ್ತವಿಕ ಸತ್ಯ. ಆದ್ರೆ ಇದನ್ನ ಮೊಬೈಲಿಗೆ ಅನ್ವಯ ಮಾಡಿದ್ರಲ್ಲ, ಅದು ತುಂಬಾ ಇಷ್ಟವಾಗಿರುವಂತ ಕಂಟೆಂಟ್ ಇವತ್ತಿಂದು. ಮೊಬೈಲ್ ಅನ್ನ ಯಾವ ತರ ನಾವು ಈ ತಾಂತ್ರಿಕ ಆಧುನಿಕ ಯುಗದಲ್ಲಿ ಅದನ್ನ ನಮ್ಮ ಜೀವನಕ್ಕೆ ಪೂರಕವಾಗಿ ಬಳಸ್ಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ, ಅದು ಜೀವನಕ್ಕೂ ಕೂಡ ದಾರಿ ಆಗುತ್ತೆ ಅನ್ನುವಂತ ಅದ್ಭುತ ಮಾತನ್ನ ವ್ಯಕ್ತಪಡಿಸಿರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಹಾಗೆ ಈ ವಿಷಯದ ಬಗ್ಗೆ ಇನ್ನಷ್ಟು ತಮ್ಮದೇ ಆದ ದಾಟಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗೀತಾ ಮೇಡಮ್ ಅವ್ರನ್ನ ವಿನಂತಿ ಮಾಡ್ಕೊಳ್ತೀನಿ. ಮೇಡಮ್, ನೀವೇನ್ ಹೇಳ್ತೀರಾ? ಸರ್ ನಮಸ್ತೆ. ಮೊಬೈಲ್ ಅನ್ನು ಕಲಿಕೆಗೆ 80%, ಮನರಂಜನೆಗೆ 20% ಬಳಸಬೇಕು ಅಂತ ಇವತ್ತಿನ ಟಾಪಿಕ್. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಮನರಂಜನೆಗೆ 80% ಬಳಸ್ತಾ ಇದ್ದಾರೆ, ಕಲಿಕೆಗೆ ಬರೀ 20% ಮಾತ್ರ ಬಳಸ್ತಾ ಇದ್ದಾರೆ. ಹಾಗೆ ಈ ರೀಲ್ಸ್ ಅನ್ನೋದು ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ ಪ್ರತಿನಿತ್ಯ ರೀಲ್ಸ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಗಂಡ ಬಂದಿದ್ದಾರೆ ಅಂತ ನೋಡಲ್ಲ, ಮಕ್ಕಳಿಗೆ ಕೇರಿಂಗ್ ಮಾಡ್ಬೇಕು, ಮಕ್ಕಳು ಶಾಲೆಯಿಂದ ಬಂದಿದ್ದಾರೆ ಅವ್ರಿಗೆ ಏನಾದ್ರು ಕೊಡ್ಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ. ಇವಾಗೆಲ್ಲ ಬರೀ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡೋದು. ಹೀಗೆ ಮೊನ್ನೆ ತಾನೇ ಯಾವ್ದೋ ಒಂದು ಕೇಸ್ ನಾನ್ ನೋಡ್ದೆ. ಪಾಪ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು, ಮನೆಗ್ ಬಂದ್ರೆ ಹೆಂಡತಿ ಬಾಗ್ಲ ಹಾಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಕಂಪ್ಲೇಂಟ್ ಕೊಡ್ಲಿಕ್ ಬಂದಿದ್ರು. ಈಗ ಎಷ್ಟೋ ಸಂಸಾರಗಳನ್ನ ಹಾಳ್ ಮಾಡ್ಕೊಂತ ಇರೋದುಂಟು. ಅದಕ್ಕೆ ಮೊಬೈಲ್ ಅಂದ್ರೆ ಜಂಗಮವಾಣಿ. ಇದ್ರಲ್ಲಿ ಎಲ್ಲಾ ತರದ ಮಾಹಿತಿನೂ ಇರುತ್ತೆ, ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಆದ್ರೆ ಅದನ್ನ ಚಾಯ್ಸ್ ಮಾಡ್ಕೊಳ್ಳೋದು ನಮಗ್ ಬಿಟ್ಟಿದ್ದು. ಹಾಗಾಗಿ ಮನೆಯಲ್ಲಿ ಕುತ್ಕೊಂಡು ಈ ರೀಲ್ಸ್ ಮಾಡೋದು, ಈ ಸಂಸಾರ ಹಾಳಾಗ ಅಂತದ್ದು, ಈ ತರ ಧಾರಾವಾಹಿಗಳು ಅದು ಇದು ನೋಡೋ ಬದ್ಲು ಒಂದು ಒಳ್ಳೆ ಮಾಹಿತಿ ಕೊಡೋ ಅಂತದನ್ನ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತದನ್ನ, ನಮ್ಮ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋ ಅಂತದನ್ನ ನಾವು ನೋಡ್ಕೊಂಡು ಮೊಬೈಲ್ ನ 80% ನಾವು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಆ ಮೊಬೈಲ್ ಬಂದಿರೋದಕ್ಕೂ ಒಂದು ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್. ಧನ್ಯವಾದಗಳು.
ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗೆಲ್ಲ ರೀಲ್ಸ್ ನಡುವೆ ರಿಯಲ್ ಲೈಫ್ ಅನ್ನೇ ಮರ್ತ್ಬಿಟ್ಟಿದೀವಿ. ಶಾರ್ಟ್ಸ್ ಗಳ ನಡುವೆ ನಮ್ ಲೈಫ್ ನ ಶಾರ್ಟ್ ಮಾಡ್ಕೊಂಡಿದೀವಿ. ಈ ರೀಲ್ ಗಳ ಮಾಡ್ಕೊಳ್ತಾ ನಮ್ ರಿಯಲ್ ಲೈಫ್ ಅನ್ನ ರಿಯಲ್ ಆಗಿ ಬದುಕೋಣ, ಶಾರ್ಟ್ ಆಗೋ ಬದಲು ಲಾಂಗ್ ಆಗಿ ಲೈಫ್ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋಣ ಅಂತ ನಿಮ್ಮದೇ ರೀತಿಯಲ್ಲಿ ಮೊಬೈಲ್ ಅನ್ನ ಯಾವ ರೀತಿ ಕಲಿಕೆಗೆ ಬಳಸಬಹುದು, ಮನರಂಜನೆಗೆ ಬಳಸಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದಂತ ಗೀತಾ ಮೇಡಮ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಮುಂದಿನ ಇದ್ರ ಬಗ್ಗೆ ಇನ್ನಷ್ಟು ವಿಶೇಷ ಮಾತುಗಳನ್ನ ಹೇಳಲಿಕ್ಕೆ ನಮ್ಮ ಕಟ್ಟೇರಿ ಸಮೀರ್ ಸರ್ ಅವರು ಸಿದ್ಧವಾಗಿದ್ದಾರೆ. ಸರ್, ನೀವೇನಂತೀರಾ ಇದ್ರ ಬಗ್ಗೆ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೊಬೈಲ್ 80% ಕಲಿಕೆಗೆ 80%, ಮನೋರಂಜನೆಗೆ 20% ಅಂತ. ನಿಜ, ನಾನು ಮೊಬೈಲ್ ಅಂತಂದ್ರೆ ನಾ ದೇವ್ರಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡಿ, ಈ ಮೊಬೈಲು ಬರೋಕಿನ ಮುಂಚೆ ನಾವು ಒಂದ್ ಯಾವುದೇ ಕಲಿಕೆ ನಾವು ಕೋರ್ಸ್ ಇದ್ ಮಾಡ್ಬೇಕಾದ್ರೆ ನಾವು ಶಿಕ್ಷಕರನ್ನ ಆಮೇಲೆ ಕೋರ್ಸ್ಗೆ ಹೋಗ್ಬೇಕಾದ್ರೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮ್ ಸಮಯ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಈಗ ಈ ಮೊಬೈಲ್ ಬಂದ ತಡ ನಮ್ಗೆ ಇದ್ದಲ್ಲೇ ನೋಡಿ, ನಮೀಗ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀವಿ. ಈ ಬೆಂಗಳೂರಲ್ಲಿ ಇದ್ಕೊಂಡು ಸಾರು ಬೆಂಗಳೂರಲ್ಲಿ ಇದ್ದಾರೆ, ನಾವು ಎಲ್ಲೋ ಇದೀವಿ. ಬಟ್ ಇದು ನಮ್ ಕಲಿಕೆಗೆ ತುಂಬಾ ಪೂರಕವಾಗಿರುತ್ತದೆ. ಹಾಗೆ ಮತ್ತು ನಾವು ಈಗೇನು ಮನೋರಂಜನೆ ನಮಗೆ ಬೇಕು, ಮನೋರಂಜನೆ ಎಷ್ಟು ಬೇಕಪ್ಪ ಅಂತಂದ್ರೆ, ಒಂದು ಹಾಡು ಕೇಳೋಕ್ಕಾಗಿರ್ಬೋದು, ಒಂದು ಮನುಷ್ಯನಿಗೆ ಬೇಜಾರಾದಾಗ ಒಂದು ಸಂಗೀತ ಕೇಳೋದ್ರಿಂದ ನಮಗೆ ಒಂದು ಉತ್ಸಾಹ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ನಾವು ಎಷ್ಟು ಕಲಿಕೆಗೆ ಮೊಬೈಲ್ ನಮಗೆ ತುಂಬಾ ಬೇಕಾಗುತ್ತೆ. ಈಗ ನೋಡಿ, ಅಮೆರಿಕದಲ್ಲಿ ಇರ್ತಾರೆ ನಮ್ಮ ಈಗ ಮಕ್ಕಳು, ಅವರೆಲ್ಲ ವಿಡಿಯೋ ಕಾಲ್ ಮುಖಾಂತರ ಆಗಿರ್ಬೋದು, ಅವಾಗೆಲ್ಲ ನೋಡಕ್ಕಾಗೆ ಒಂದಿನ ಬಿಡುವು ಮಾಡ್ಕೊಂಡು ಬರ್ಬೇಕಾಗಿತ್ತು. ಬಟ್ ಈಗ ಇದ್ದಲ್ಲೇ ನೋಡ್ಬೋದು. ಆ ತರ ಎಲ್ಲ ಇವತ್ತು ತುಂಬಾ ನಮಗೆ ಮೊಬೈಲ್ ಅನುಕೂಲ ಆಗ್ತಾ ಇದೆ. ಬಟ್ ಅದನ್ನ ನಾವು ಯಾವ್ದಕ್ಕೆ ಬಳಸ್ಬೇಕಂಬುದು ನಮ್ಮಲ್ಲಿ ಇತ್ತಂದ್ರೆ ಅದು ತುಂಬಾ ಈ ಮೊಬೈಲ್ ಯೂಸ್ ಆಗುತ್ತಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಮೊಬೈಲ್ ಇಂದ ಈ ಕೊರೋನಾ ಬಂದ ಮೇಲೆ ಸಾಕಷ್ಟು ಮೊಬೈಲ್ ಇಂದ ಕಲಿಕೆಗಳು ಆರಂಭ ಆಗಿದ್ದಾವೆ. ಮೊಬೈಲ್ ಅಲ್ಲೇ ಸಾಕಷ್ಟು ಕೋರ್ಸ್ಗಳು ಬಂದಿದ್ದಾವೆ. ಹಾಗಾಗಿ ನಾವು ಹೆಚ್ಚಿಂದು ಈ ಕಲಿಕೆಗೆ ಒತ್ತು ಕೊಟ್ಟಲ್ಲಿ ನಾವು ಯಶಸ್ವಿ ಆಗಕ್ಕೆ ಮೊಬೈಲ್ ಇಂದ ಕೂಡ ನಾವು ಸಾಧ್ಯ ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಕಟ್ಟೇರಿ ಸ್ವಾಮಿ ಅವರು ಮೊಬೈಲ್ ಅನ್ನ ದೇವರಿಗೆ ಹೋಲಿಸ್ಬಿಟ್ರು. ನಾವು ದಿನ ದೇವ್ರ ಪೂಜೆ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ, ಆದ್ರೆ ಪ್ರತಿದಿನ ಎದ್ದಾಗ ನೋಡದೆ ನಾವು ಮೊಬೈಲ್ ಅನ್ನ, ಹಿಂದಿನ ಕಾಲದಾಗೆಲ್ಲ ದೇವ್ರನ್ನ ಎದ್ದ ತಕ್ಷಣ ದೇವ್ರ ನೋಡಿ ಅಂತ ಅಂತಿದ್ರು. ಬಟ್ ನಾವು ವಾಸ್ತವ ಜಗತ್ತಲ್ಲಿ ಈಗ ಎಲ್ಲರೂ ನೋಡ್ತಿರೋದು ಮೊಬೈಲ್ನೇ. ಆ ಮೊಬೈಲ್ ಅನ್ನ ದೇವರಿಗೆ ಹೋಲಿಸ್ಬಿಟ್ಟು ನಮ್ಮ ಜೀವನದಲ್ಲಿ ಯಾವ ಯಾವ ಹಂತದಲ್ಲಿ, ಯಾವ ಆಯಾಮಗಳಲ್ಲಿ ಮೊಬೈಲ್ ಅನ್ನ ಬಳಸ್ಬೋದು, ನಮ್ ಕಲಿಕೆಗೆ ಎಷ್ಟು ಬೇಕಾಗುತ್ತೆ, ಮನರಂಜನೆಯನ್ನು ಕೂಡ ಯಾವ ತರ ಬಳಸ್ಕೊಬಹುದು ಅಂತ ಅವರದೇ ಶೈಲಿಯಲ್ಲಿ ಅಭಿಪ್ರಾಯವನ್ನ ನೀಡಿದಂತ ಕಟ್ಟೇರಿ ಸಮೀರ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನಷ್ಟು ಕಲಿಕೆಗೆ 80%, ಮನರಂಜನೆಗೆ 20%, ಇದು ಹೇಗೆ, ಏನು, ಎತ್ತ ಅಂತ ಇನ್ನಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತ ಅಕ್ಷತಾ ಮೇಡಮ್ ಅವ್ರನ್ನ ವಿನಂತಿ ಮಾಡ್ಕೊಳ್ತೇನೆ. ನಮಸ್ತೆ ಎಲ್ಲರಿಗೂ. ನಾವು ಯಾವ್ದೇ ಒಂದು ವಸ್ತುನ ತಗೊಂಡ್ರು ಅದಕ್ಕೆ ತನ್ನದೇ ಆದಂತ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಇರುತ್ತೆ. ಹಾಗಾಗಿ ಇವತ್ತಿನ ಟಾಪಿಕ್ ಬಂದು ಮೊಬೈಲ್ ಅನ್ನ ಕಲಿಕೆಗೆ 80% ಮತ್ತು ಮನೋರಂಜನೆಗಾಗಿ 20% ಆಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಟಾಪಿಕ್ ತುಂಬಾನೇ ಚೆನ್ನಾಗಿದೆ. ನಾವು ಜಸ್ಟ್ ಒಂದ್ ಪೆನ್ ತಗೊಂಡ್ರೆ 5 ರೂಪಾಯಿ ಕೊಟ್ಟು ಪೆನ್ ತಗೊಂಡ್ವಿ ಅಂದ್ರೆ ಅದ್ರ ಫುಲ್ ಮಸಿ ಆಗೋ ತನಕ ಅದನ್ನ ಯೂಸ್ ಮಾಡ್ಕೊತಿರ್ತಾನೆ. ಅದೇ ರೀತಿ ಎಷ್ಟೋ ಸಾವಿರಾರು ಗಟ್ಲೆ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಮೊಬೈಲ್ ತಗೊಂಡು ಅದ್ರಿಂದ ನಾವು ಯಾವ ರೀತಿ ಒಂದು ಬೆನಿಫಿಟ್ ತಗೋಬೇಕು, ಒಳ್ಳೆ ರೀತಿಯಿಂದಾಗಿ ಬೆನಿಫಿಟ್ ತಗೊಂಡಾಗ ಅದಕ್ಕೆ ನಾವು ಫೋನ್ ತಗೊಂಡಿರ್ಕೊಂಡ್ ಬೆಸ್ಟ್ ಆಯ್ತು ಬಿಡು, ನಮ್ ಜೀವನವನ್ನ ನಾವು ರೂಪಿಸ್ಕೊಳಕ ಸಾಧ್ಯ ಆಗ್ತೈತಿ. ಮೊಬೈಲ್ ಅನ್ನೋದು ಪ್ರತಿಯೊಬ್ಬರ ಕೈಯಾಗಿರುವಾಗ ಒಂದು ಪರ್ಸನಲ್ ಟಿವಿನಿ ಅಂತ ಆಗಿದಾವಲ್ಲ ಸರ್ ಇವಾಗ. ಯೂಟ್ಯೂಬ್ ಫಸ್ಟ್ ಆಫ್ ಆಲ್ ಬರೋದ್ರಲ್ಲಿ ಯೂಟ್ಯೂಬ್ ಅಂತ ಬಂದಾಗ ಅದು ಅಂತೂ ಅವರ ಪರ್ಸನಲ್ ಟಿವಿ. ನಾವೇನ್ ನೋಡ್ತೀವಿ, ಎಷ್ಟನ್ನು ವಾಚ್ ಮಾಡ್ತೀವಿ, ನಾವ್ ಏನೇನ್ ನೋಡ್ತಾ ಹೋಗ್ತೀವಿ ಅದೆಲ್ಲ ನಮ್ಮ ಒಂದ್ ವ್ಯಕ್ತಿತ್ವನ ಅದು ನಿರ್ಮಾಣ ಮಾಡ್ತಾ ಹೋಗ್ತೇವೆ ಸರ್. ಸೊ ಆದಷ್ಟು ನಾವು ಕಲಿಕೆಗೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಹೋದಂತೆ ನಮ್ ಜೀವನನ ನಾವು ಒಳ್ಳೆ ಒಂದು ವೇದಲ್ಲಿ ಸಾಗಿಸ್ಬೋದು ಅಂತ ಹೇಳ್ತೀನಿ ಸರ್. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ ಸರ್. ಧನ್ಯವಾದಗಳು. ಓಕೆ, ಸಿದ್ದನಗೌಡ ಪಾಟೀಲ್ ಅಂತಾನು ಒಬ್ರು ಬಂದಿದ್ದಾರೆ, ಅವ್ರನ್ನು ಮಾತಾಡ್ಸಿ. ಓಕೆ ಸರ್. ಅಕ್ಷತಾ ಅವರು ಈ ಮೊಬೈಲ್ ನ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಹಾಗೆ ಇದೊಂದು ನಮ್ಮ ಪರ್ಸನಲ್ ಟಿವಿ ಆಗಿ, ಪರ್ಸನಲ್ ಡೈರಿ ಆಗಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಇದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಪೂರಕವಾಗಿದೆ ಅಂತ ತಮ್ಮ ದಾಟಿಯಲ್ಲಿ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನೊಬ್ಬರು ಸಿದ್ದನಗೌಡರವರು, ಅವರು ಮೊಬೈಲ್ ಅನ್ನ ಯಾವ ರೀತಿ
ನಮ್ಮ ಕಲಿಕೆಗೆ ಬಳಸ್ಕೊಬಹುದು, ಮನರಂಜನೆಗೆ ಬಳಸ್ಕೊಬಹುದು ಅಂತ ಅವ್ರೇನ್ ಹೇಳ್ತಾರೆ ಕೇಳೋಣ. ರೆಡಿನಾ ಸರ್? ನಮಸ್ಕಾರ ಸರ್ ಎಲ್ರಿಗೂ. ಜಯಪ್ರಕಾಶ್ ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ. ಹಾ ಸರ್. ಸರ್ ಈಗ ಮೊಬೈಲ್ ಕಲಿಕೆಗೆ 80% ಮತ್ತು ಮನರಂಜನೆಗೆ 20% ಸರ್. ಬಟ್ ದುರ್ದೈವ ಏನಾಗ್ತಾ ಇದೆ ಅಂದ್ರೆ ಕಲಿಕೆಗೆ ಯೂಸ್ ಆಗ್ತಾ ಇಲ್ಲ ಸರ್. ಈಗ ಓನ್ಲಿ ಜಾಸ್ತಿ ಅಂದ್ರೆ ಮಿಸ್ಯೂಸೇ ಆಗ್ತಾ ಇದೆ ಸರ್. ಅವ್ರು ಅಡಾಪ್ಟ್ ಮಾಡಿಬಿಟ್ಟಿದ್ದಾರೆ ಸರ್ ಮೊಬೈಲ್ ಕಂಪ್ನಿಗಳೆಲ್ಲ. ಫಸ್ಟ್ ಫ್ರೀ ಅಂದ್ಬಿಟ್ಟು ಅಡಾಪ್ಟ್ ಮಾಡಿ ಈಗ ಜನರು ಜಾಸ್ತಿ ಅಂದ್ರೆ ಕಲಿಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ ಸರ್. ಟೈಮ್ ಪಾಸ್ ಯೂಸ್ ಮಾಡ್ಕೊತಾ ಇದಾರೆ. ಬಟ್ ನಾವು ಮೇಜರ್ ಆಗಿ ಬಳಸ್ಕೋಬೇಕಾಗಿದ್ದ ಅವಶ್ಯಕತೆ ಅಂದ್ರೆ ಕಲಿಲಿಕ್ಕೆ ಸರ್. ಆದ್ರೆ ನಾವು ಜಾಸ್ತಿ ಅಂದ್ರೆ ವೇಸ್ಟ್ ರೀಲ್ಸ್, ಈ ಟಿಕ್ ಟಾಕ್ ಅದು ಇದು ಗೇಮ್ಸ್ ಇದರಲ್ಲೇ ದಿನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಸರ್. ಬಟ್ ಇದ್ರದ್ದು ಮೂಲ ಉದ್ದೇಶ ಏನೋ ಒಳ್ಳೇದಕ್ಕೆ ಬಳಸ್ಕೋಬೇಕನ್ನೋದು ನಾವು ಜಾಗತಿಕದಾಗ ಎಲ್ರಿಗೂ ತಿಳ್ಬೇಕು ಸರ್. ಈಗ ನೀವು ಹೆಂಗ ಟೀಚರ್ಸ್ಗಳಿಗೆ ಕ್ಲಾಸ್ ಕೊಟ್ಟು ಮಾಡ್ತಾ ಇದ್ರಿ ಸರ್, ಅದೇ ರೀತಿ ಈ ವಿದ್ಯಾರ್ಥಿಗಳಿಗೂ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇದ್ರದ್ದು ಏನ್ ಯೂಸ್, ಯಾವ ತರ ಬಳಸ್ಬೇಕು ಅನ್ನೋದು ಮಾಹಿತಿ ಕೊಡ್ಬೇಕು ಸರ್. ಈಗ ಮಾಹಿತಿ ಕೊಡ್ಲಾರೆ ಅವ್ರ ಏನ್ ಮಾಡ್ತಾ ಸರ್, ಮಕ್ಳಿಗೆ ಅಡಾಪ್ಟ್ ಆಗ್ಬಿಟ್ಟಿದೆ ಸರ್. ಈಗ ಅನಿವಾರ್ಯ ಅವ್ರು ಏನ್ ಮಾಡಿದ್ರು ಕೇಳ್ತಾ ಇಲ್ಲ ಸರ್. ಅದು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನೇ ಹೇಳ್ಬೇಕು ಸರ್. ಅದಕ್ಕೆ ನಾವು ಅದು ಮಾಹಿತಿ ನೀವು ತಿಳಿಸಿ ಹೇಳಿದಾಗ ಮಾತ್ರ ಇದು ಕನ್ವರ್ಟ್ ಆಗಿ 80% ಕಲಿಕೆಗೆ ಯೂಸ್ ಆಗ್ತದೆ ಸರ್, 20% ಮನರಂಜನೆ ಆಗುತ್ತೆ. ಈಗ ತಿಳುವಳಿಕೆ ಇಲ್ಲ ಜನ ಏನ್ ಮಾಡ್ತಾರೆ ಸರ್, ಅದೇ ಅಡಾಪ್ಟ್ ಆಗ್ಬಿಟ್ರೆ ಸರ್ ಆಲ್ರೆಡಿ ಅವ್ರು. ಈಗ ನಾವ್ ಏನ್ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿದಾಗ ಇಲ್ರಿ. ನಾವ್ ಏನಾದ್ರು ತಿಳಿಸಿ ಹೇಳಿ ಅದಕ್ಕೆ ನೀವು ಕೋಚಿಂಗ್ ಕ್ಲಾಸ್ ಕೊಡ್ತಿರಲ್ಲ ಅದೇ ರೀತಿ ಮೌಲ್ಯಾಧಾರಿತ ಶಿಕ್ಷಣಕ್ಕ ಮಕ್ಕಳಿಗೆ ನಾವು ಶಿಕ್ಷಕರ ಮುಖಾಂತರ ಕ್ಲಾಸ್ಗಳದಾಗ ಹೇಳೋದಾಗ್ಲಿ, ಇವತ್ತು ಡಿಗ್ರಿ ಕಾಲೇಜ್ಗಳದಾಗ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಲೆಕ್ಚರ್ಗಳ ಮುಖಾಂತರ ಆಗಲಿ, ಇವತ್ತು ಸಾರ್ವಜನಿಕ ವ್ಯವಸ್ಥೆದಾಗ ಯಾವ ರೀತಿ ಸಾರ್ವಜನಿಕರಿಗೆ ತಿಳಿಬೇಕು. ಕೆಲವೊಂದು ವೆಬ್ಸೈಟ್ಗಳೆಲ್ಲ ಲಾಕ್ ಮಾಡ್ಬೇಕು ಸರ್. ಅನ್ನೆಸರಿ ಟಿಕ್ ಟಾಕ್ ಅಂತವೇನ್ ಬ್ಯಾನ್ ಮಾಡಿದ್ರಲ್ಲ ಸರ್, ಅಂತವನ್ನ ಇನ್ನೂ ಬಾಳ ಅದಾವ. ಅವೆಲ್ಲ ಬ್ಯಾನ್ ಮಾಡಿ ಮೋಸ ಹೋಗಂತ ವೆಬ್ಸೈಟ್ ಗಳವ ಸರ್. ಆಮೇಲೆ ಆನ್ಲೈನ್ ಇಸ್ಪೆಟ್ ಅಂತ ಬಂದಿದೆ ಸರ್. ಈಗ ರಮ್ಮಿ ಸರ್ಕಲ್ ಅಂತ ಏನೋದು ದೊಡ್ಡ ದೊಡ್ಡ ಸ್ಟಾರ್ಗಳೇ ಅದನ್ನ ಪ್ರಮೋಟ್ ಮಾಡ್ತಾರೆ ಸರ್. ರಮ್ಮಿ ಸರ್ಕಲ್ ಅನ್ನೋದು ಆಪ್ ಏನಿದೆ ಅಲ್ಲ ಸರ್, ಅದು ಸ್ಟಾರ್ಗಳೇ ಪ್ರಮೋಟ್ ಮಾಡ್ತಾರೆ. ಅಂತದಕ್ಕೆ 80% ಮಿಸ್ಯೂಸ್ ಆಗ್ತಾ ಇದೆ ಸರ್. ಕಲಿಕೆಗೆ 20% ಆಗ್ತಾ ಇದೆ. ಬಟ್ ಅದು ಚೇಂಜ್ ಆಗಿ ಕಲಿಕೆಗೆ 80% ಆಗ್ಬೇಕು ಸರ್, ಮನರಂಜನೆಗೆ 20% ಆಗ್ಬೇಕಂತ ಜನರಿಗೆ ಪ್ರಭಾವ ಬೀರ್ಬೇಕು ಸರ್. ಇದು ಒಂಥರ ಕುಡಿತ ಚಟ ಇದ್ದಂಗೆ ಸರ್ ಇದು. ಏನ್ ಹೇಳ್ಬೇಕಂದ್ರ ಅದಕ್ಕಿಂತ ಜಾಸ್ತಿನೇ ಅದ ಸರ್. ಇದು ಬರೇ ಹೆಣ್ಮಕ್ಳಿಗೆ ಗಂಡ್ಮಕ್ಳು ಅದು ಬರೇ ಕುಡಿತಾ ಜಾಸ್ತಿ. ಗಂಡ್ಮಕ್ಳಿಗೆ ಎಷ್ಟ ಗಂಟಿದ್ರೆ ಇದು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಕಲ್ತೆ ಅಡಾಪ್ಟ್ ಆಗ್ಯಾರ ಸರ್ ಇದಕ್ಕೆ ಜಾಸ್ತಿ. ನನ್ನ ಉದ್ದೇಶ ಸರ್ ಇದು. ಎಸ್, ಸಿದ್ದನಗೌಡ ಅವರು ಈ ಮೊಬೈಲ್ ಅನ್ನೋದೊಂದು ಅಡಿಕ್ಟ್ನೆಸ್ ಆಗಿದೆ. ಇದರಿಂದ ಎಷ್ಟು ತೊಂದರೆಗಳು ನಮ್ಮ ಈಗ ವಾಸ್ತವಿಕ ಜಗತ್ತಲ್ಲಿ ನಡೀತಾ ಇದೆ, ಆಗ್ತಾ ಇದೆ ಅನ್ನೋಂಥದ್ದನ್ನ ಹೇಳಿದ್ರು. ಬಹಳ ಮುಖ್ಯವಾಗಿ ಅವ್ರು ಹೇಳಿದಂತ ಅಂಶ ಏನಪ್ಪಾ ಅಂದ್ರೆ, ಈ ಮೊಬೈಲ್ ಅನ್ನ ನಾವು ಕಲಿಕೆಗೆ ಯಾವ ರೀತಿ ಬಳಸ್ಕೊಬೇಕು ಅನ್ನೋಂಥದ್ದನ್ನ ನಾವು ಕಲಿಸ್ಬೇಕಾಗಿರೋಂಥದ್ದು. ಇದ್ರ ಪರಿಜ್ಞಾನ ಸಮಾಜದಲ್ಲಿ ಇಲ್ಲ. ಮೊಬೈಲ್ ಎಲ್ಲರ ಕೈಲಿದೆ, ಸುಮ್ಮನೆ ಬಳಸ್ತಾ ಇದೀವಿ. ಆದ್ರೆ ಅದನ್ನ ಹೇಗ್ ಬಳಸ್ಬೇಕು ಅನ್ನೋಂಥ ಒಂದು ಕಲಿಕೆ, ಒಂದು ನಾಲೆಡ್ಜ್ ಜನಗಳಿಗೆ ಕೊರತೆಯಿಂದ ಬಿಟ್ಟು ಅದು ಮಿಸ್ಯೂಸ್ ಆಗ್ತಾ ಇದೆ ಅನ್ನೋಂಥ ಅಭಿಪ್ರಾಯವನ್ನ ನೀಡಿದ್ರು. ಅವ್ರು ಹೇಳಿದಂತ ಮಾತು ಕೂಡ ಸತ್ಯ ಇದೆ. ಆದ್ರೆ ಈ ದಿಸೆಯಲ್ಲಿ ನಾನು ಶಿಕ್ಷಕನಾಗಿ ನಮ್ಮ ಶಿಕ್ಷಕರ ತರಬೇತಿಗಳಲ್ಲಿ ಮೊಬೈಲ್ ಅನ್ನೋ ಒಂದು ಬೆಸ್ಟ್ ಎಜುಕೇಶನ್ ಟೂಲ್ ಆಗಿ ಹೇಗ್ ಬಳಸ್ಬೋದು ಅಂತ ಹೇಳ್ಬಿಟ್ಟು ನಾನು ನನ್ನದೇ ಆದ ಶೈಲಿಯಲ್ಲಿ ನಮ್ಮ ಶಿಕ್ಷಕರುಗಳಿಗೆ ಕೂಡ ಟ್ರೈನ್ ಅಪ್ ಮಾಡ್ತಾ ಇರ್ತೀನಿ. ಅಂದ್ರೆ ಸಾಕಷ್ಟು ಅಪ್ಲಿಕೇಶನ್ಸ್ ಇದಾವೆ, ಅದರಲ್ಲಿ ಎಜುಕೇಶನ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಇದಾವೆ. ಅವುಗಳನ್ನ ನಮ್ಮ ತರಗತಿ ಕೋಣೆಗಳಲ್ಲಿ ನಾವು ಯಾವ ರೀತಿ ಯಶಸ್ವಿಯಾಗಿ ಬಳಸಬಹುದು, ಅದು ಮಕ್ಕಳ ಮೇಲೆ ಎಷ್ಟು ಎಫೆಕ್ಟಿವ್ ಆಗಿದೆ. ಯಾಕಂದ್ರೆ ಮಕ್ಕಳು ಎಷ್ಟು ಇದ್ರ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಅಂತ ನಾವು ಗಮನಿಸಿದಾಗ ನೋಡಿ, ನಾವು ಹಿಂದೆ ಚಿಕ್ಕವರಿದ್ದಾಗ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರು ಹಾಸ್ಪಿಟ್ಲಿಗೆ ಅಥವಾ ಮನೆ ನೋಡ್ಲಿಕ್ಕೆ ಬಂದ್ರೆ ಆಗಿನ ಪೋಷಕರು ಏನ್ ಹೇಳ್ತಾ ಇದ್ರು, ನೋಡು ನೀವು ನಿಮ್ ಚಿಕ್ಕಪ್ಪ, ಇವ್ರು ನೋಡಿ ನಿಮ್ಮ ಆಂಟಿ, ಅಣ್ಣ, ಅಕ್ಕ ಅಂತ ಹೇಳ್ತಿದ್ರು. ಬಟ್ ಈಗ ಬಂದವರೆಲ್ಲ ಏನ್ ಮಾಡ್ತಾರೆ, ಆ ಮಗುನು ಮಾತಾಡ್ಸಲ್ಲ, ಮಗುನು ನೋಡೋಲ್ಲ. ಆ ಮಗು ಹತ್ರ ಹೋಗ್ಬಿಟ್ಟು ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸೆಲ್ಫಿ ತಕೊಂಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸೆಲ್ಫಿ ತಕೊಂಡ್ಲಿಕ್ಕೆ ಶುರು ಮಾಡಿದಾಗ ಆ ಮಗು ಇವ್ರು ನೋಡಲ್ಲ, ಆ ಮಗು ಆ ಮೊಬೈಲ್ ನೋಡ್ತಾ ಇರುತ್ತೆ. ಇಟ್ ಮೀನ್ಸ್ ಈ ಬಂದಿರೋರ್ಗಿಂತ ಆ ಮೊಬೈಲ್ ನನ್ನ ರಿಲೇಷನ್, ಅವರೇ ನನಗೆ ಸಂಬಂಧಿಕರು ಅನ್ಕೊಳ್ಳುತ್ತೆ. ಆ ಮಗು ಮುಂದಿನ ದಿನಗಳಲ್ಲಿ ಕೂಡ ಆ ಮೊಬೈಲ್ನೇ ಅಡಿಕ್ಟ್ನೆಸ್ ಬೀಳ್ತಾ ಹೋಗುತ್ತೆ. ಈ ರೀತಿಯ ವಾತಾವರಣ ಈಗ ಇರೋದು ಖಂಡಿತ ಇದೆ. ಅದಕ್ಕೋಸ್ಕರ ನನ್ನದೇ ಆದಂತ ಶೈಲಿಯಲ್ಲಿ ಮೊಬೈಲ್ ಅನ್ನ ಎಜುಕೇಶನ್ ಟೂಲ್ ಆಗಿ ಹೇಗ್ ಬಳಸಬಹುದು, ಇಲ್ಲಿರುವಂತ ಸಾವಿರಾರು ಅಪ್ಲಿಕೇಶನ್ಸ್ ಇದಾವೆ. ಯೂಸ್ಫುಲ್ ಆಗಿರುವಂತ ಅಪ್ಲಿಕೇಶನ್ಸ್ ನ ಬಳಸ್ಕೊಂಡ್ರೆ ಆಸ್ ಎ ಟೀಚರ್ ಆಗಿ ನಮ್ ಕ್ಲಾಸ್ ರೂಮ್ ಅಲ್ಲಿ ಲವ್ಲಿ ಆಗಿ ಮಕ್ಕಳಿಗೆ ಕಲಿಸ್ಬೋದು ಅಂತ ನಾನು ಪ್ರಾಯೋಗಿಕವಾಗಿ ಸಾಕಷ್ಟು ತೊಡಸ್ಕೊಂಡಿದೀನಿ. ಅಂತ ಒಳ್ಳೆಯ ವಿಷಯ. ಆಕ್ಚುಲಿ ಸರ್ ಹೇಳಿರೋ ಈ ಪಾಯಿಂಟ್ ಇದೆಲ್ಲ 80% ಖಂಡಿತ ಬಳಸಿದ್ರೆ ಈ ಆಧುನಿಕ ಜಗತ್ತಿನಲ್ಲಿ ತಾಂತ್ರಿಕತೆ ಬಹಳ ಅತ್ಯವಶ್ಯಕವಾಗಿರುವಂತದ್ದು. ಈ ಅತ್ಯವಶ್ಯಕವಾದ ಈ ಟೂಲ್ ಅನ್ನ ನಾವು ವ್ಯವಸ್ಥಿತವಾಗಿ
ಕಲಿಕೆ ಆಗ್ಬೇಕು. ಕಲಿಕೆಯನ್ನ ಉಂಟು ಮಾಡೋ ರೀತಿಯಲ್ಲಿ ಅದನ್ನ ತೊಡಗಿಸ್ಬೇಕು. ಅದರಲ್ಲಿ ಶಿಕ್ಷಕರ ಪಾತ್ರ, ಸಮಾಜದಲ್ಲಿ ಇರುವಂತ ಮಹನೀಯರು, ಮಹರ್ಷಿಯರು ಇದಕ್ಕೆ ಹೆಚ್ಚು ಗಮನ ಹರಿಸ್ಬೇಕು. ಹೆಚ್ಚು ಶೈಕ್ಷಣಿಕ ಜ್ಞಾನವನ್ನ ನೀಡ್ತಾ ಹೋದ್ರೆ ಖಂಡಿತ ಬದಲಾವಣೆಗಳು ಸಾಧ್ಯ ಆಗ್ತವೆ. ಒಂದು ಈ ರೀತಿಯ ಒಂದು ಉತ್ತಮವಾದ ಅಂಶವನ್ನ ಚರ್ಚೆಗೆ ತಗೊಂಬಂದಂತ JP ಸರ್ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ರು ಕೂಡ ಸಾಲದು. ಅದ್ಭುತವಾದ ಒಂದು ವಿಷಯ ಮೊಬೈಲ್ ಅನ್ನ. ಕಲಿಕೆ ಖಂಡಿತ 80% ಬಳಸಿದ್ರೆ ಸಾಕಷ್ಟು ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ತುಂಬಾನೇ ಆಗುತ್ತೆ. ಮನೋರಂಜನೆ ಎಲ್ಲರಿಗೂ ಅತ್ಯವಶ್ಯಕ. ಅದನ್ನ ಎಷ್ಟು ಬೇಕು, ಯಾವಾಗ ಬೇಕು ಅನ್ನುವಂಥದ್ದು ಬಳಸುವಂತ ಜ್ಞಾನ, ಪರಿಜ್ಞಾನ ನಮ್ಮಲ್ಲಿದ್ರೆ ಖಂಡಿತ ಸಾಕಷ್ಟು ಬದಲಾವಣೆಗಳಿಗೆ ಆಗ್ತವೆ. ಇಷ್ಟು ವಿಷಯಗಳು ನಮ್ಮ ಈ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಸಿಗ್ತಾ ಇದೆ ಅಂದ್ರೆ ಖಂಡಿತ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ವಿಡಿಯೋಗಳನ್ನ ನೋಡಿ, ನಿಮ್ದ ಕಾಮೆಂಟ್ಸ್ ಗಳನ್ನ ಕೊಡಿ, ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಎಸ್ ಆತ್ಮೀಯರೇ, ನಾವು ಆನ್ಲೈನ್ ಕ್ಲಾಸ್ ನಲ್ಲಿ ಈ ರೀತಿ ಮಾಡರೇಷನ್ಗೂ ಅವಕಾಶ ಕೊಡ್ತಾ ಇರ್ತಾನೆ. ನೀವು ಕೂಡ ಮಾತಾಡ್ತಾ ಇರ್ಬೋದು. ನಿಮ್ಗೂ ಈ ರೀತಿ ಆಸಕ್ತಿ ಇದ್ರೆ ಈ ಮೊಬೈಲ್ ಸಂಖ್ಯೆಗಳನ್ನ ಸಂಪರ್ಕಿಸಿ. ಐ ವಿಶ್ ಆಲ್ ದ ಬೆಸ್ಟ್. ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ಸತೀಶ್, ಯು ಡಿಡ್ ಎ ಗುಡ್ ಜಾಬ್. ಬಾಯ್. ಥ್ಯಾಂಕ್ ಯು. ನಮಸ್ಕಾರ.